ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಸೂರ್ಯ ದಕ್ಷಿಣಾಯನದಿಂದ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಪರ್ವ ಕಾಲ. ಶ್ರೀ ಪರಮಾನಂದೇಶ್ವರ ಜಾತ್ರೆ ನಿಮಿತ್ತವಾಗಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಸುಮಾರು 26 ವರ್ಷಗಳಿಂದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ 3 ದಿನಗಳ ಕಾಲ ಆಟವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಹಿರಿಯರಿಗೆ, ಯುವಕರಿಗೆ, ಮಹಿಳೆಯರಿಗೆ, ತಾಯಂದ್ರಿಗೆಲ್ಲರೂ ಕೂಡ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಕೋಟಿ ಕೋಟಿ ನಮನಗಳನ್ನು ಹೇಳಿ ಬಯಸ್ತೀನಿ. ನಾನು ಈ ವರ್ಷದ ಇವತ್ತಿನ ಕಬಡ್ಡಿ ಪಂದ್ಯಾವಳಿಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ನಿಲೇಶ್ ನಿರಾಣಿ ಅವರ ಸಹೋದರಾಗಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಬಂಧು ಭಗಿನಿಯರೇ, ಈ ಊರಿನ ಎಲ್ಲ ಹಿರಿಯರೇ, ಗೆಳೆಯರೇ, ಈ ಆಟವನ್ನು ಏರ್ಪಾಡು ಮಾಡತಕ್ಕಂಥ ಎಲ್ಲ ಯುವಕರೇ, ಆಡಲು ಬಂದಿರತಕ್ಕಂಥ ದೇಶದ ಬೇರೆ ಬೇರೆ ಭಾಗಕ್ಕೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟು ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ವರ್ಷ ನಿನ್ನಿನ ದಿವಸ ನಾವು ಹಜ್ರಿ ಮೊಹಮ್ಮದ್ 1000 ವರ್ಷಗಳ ಹಿಂದೆ 12 ಜ್ಯೋತಿರ್ಲಿಂಗಗಳು ಒಂದಾಗಿರ್ತಕ್ಕಂಥ ಸೌರಾಷ್ಟ್ರದ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಬಂಗಾರ ಬೇಳೆಯನ್ನು ಲೂಟಿ ಮಾಡ್ಕೊಂಡು ಹೋಗಿ ಕೇವಲ 1 ಬಾರಿ ಅಲ್ಲ 17 ಬಾರಿ ದಾಳಿ ಮಾಡಿದ್ರು ಕೂಡ ಆ ಸೋಮನಾಥ ದೇವಾಲಯವನ್ನ 17 ಬಾರಿ ಮತ್ತೆ ಕಟ್ಟಿ ನಿಲ್ಲಿಸ್ತಕ್ಕಂಥದ್ದು ಈ ದೇಶದಾಗಿರ್ತಕ್ಕಂಥ ಸನಾತನ ಧರ್ಮದ ಮತ್ತು ಭರತ ಭೂಮಿಯ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ ನಾನು. ಹೀಗಾಗಿ ಇವತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ನೋಡಿದಾಗ ನಮ್ಮ ಸಹೋದರಿಯರು ಕೂಡ ಈ ವರ್ಷ ಮೊನ್ನೆ ವರ್ಲ್ಡ್ ಕಪ್ ಅನ್ನು ತಗೊಂಡಿದ್ದಾರೆ. ಕ್ರಿಕೆಟ್ನಲ್ಲಿ ಕೂಡ ಯುವಕರು ಕೂಡ ಈ ಒಂದು ಶಕ್ತಿ ನಮ್ಮ ದೇಶದೊಳಗೆ ಮೊದಲು ಇತ್ತು, ಈಗೂ ಇತ್ತು, ಮುಂದೂ ಇರ್ತದೆ. ಆದರೆ ಏನು ನಮ್ಮಲ್ಲಿ ಇರ್ತಕ್ಕಂಥ ಅನೇಕತೆಯಿಂದ, ಅಸಮಾನತೆಯಿಂದ ಹಲವಾರು ಬಾರಿ ಬೇರೆ ದಾಳಿಕೋರರು ಬಂದು ನಮ್ಮ ದಾಳಿ ಮಾಡಿದ್ರು, ನಮ್ಮ ಮಂದಿರಗಳ ಮೇಲೆ, ಮಠಗಳ ಮೇಲೆ ದಾಳಿ ಮಾಡಿದ್ರು. ಆದರೆ ಇವತ್ತು ಕೂಡ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಕ್ಕೆ ಬಂದರೂ ಕೂಡ ಪುಲ್ವಾಮಾ ದಾಳಿ ಆಯಿತು, ಹಿಂದೂ ಪ್ರಯಾಣಿಕರ ಹತ್ಯೆ ಆಯಿತು, ಇವತ್ತು ನಿಂತಿಲ್ಲ ಆ ಕೃತ್ಯ, ಇವತ್ತು ನಿಂತಿಲ್ಲ. ಅದಕ್ಕೆ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಏನು ಬೇಕು ಈ ಜಗತ್ತಿನಾಗ? ಒಬ್ಬ ಪರಮಾನಂದಕ್ಕೆ ಒಬ್ಬ ಶಕ್ತಿಶಾಲಿ ಇದ್ದ, ಅವ್ನು ನೋಡಿದ್ರೆ ಹೆಂಗೆ ಕಾಣ್ತಿದ್ದ ಅಂದ್ರೆ ತಿರ್ಕೊಂಡ ನಾವು ಒಬ್ಬನ ಕಪ್ಪು ಕಡ್ದ ಒಂದು ಟ್ರಕ್ ಹೇರಿದ್ದಾವಾಗ ಹೌದಲ್ಲ ಪರಮಾನಂದ ತಿರ್ಕೊಂಡನವ ಪರಪ್ಪ ಅವ ಆರು ಹಂಗಿದ್ರ ಅಂದ್ರೆ ನೀವು ಸಣ್ಣವರಿದ್ದಾಗ ದಾರಾಸಿಂಗ್ ನೋಡ್ರಿ, ದಾರಾಸಿಂಗ್ ಹಿಂದಿ ಸಿನಿಮಾ ನಟ ಮತ್ತು ಕುಸ್ತಿ ಪಟು ಪಂಜಾಬ್ ಕುಸ್ತಿ ಪಟು ಮತ್ತು ಸಿನಿಮಾ ನಟ ನಾವು ಸಣ್ಣದ ಅವ್ನ ಸಿನಿಮಾ ಅಂದ್ರೆ ಬಿಡ್ತಿದ್ದಲ್ಲಿ ನೋಡ್ತಿದ್ದೇವೆ ನಾವು. ದಾರಾಸಿಂಗ್ ನೋಡಿದ್ರೆ ಆ ಪರಮಾನ ನೋಡೋದನ್ನ ಯಾಕತ್ತ ಯಾಕೆ ಹಂಗೆ ಯಾಕೈತಿ? ಇಲ್ಲಿರ್ತಕ್ಕಂಥ ತಾಯಿ ತಂದೆ ಮಕ್ಕಳನ್ನು ಬೆಳೆಸ್ಬೇಕು, ಆಕಳ ಹಾಲು ಉಳಿಸ್ಬೇಕು, ಎಮ್ಮೆ ಹಾಲು ಉಳಿಸ್ಬೇಕು, ತುಪ್ಪ ತಿನ್ನಿಸ್ಬೇಕು, ಮಗ ಶಕ್ತಿಶಾಲಿ ಆಗ್ಬೇಕು, ಮಗ ಚಂದ ಕಲಿಬೇಕು. ಈ ಭಾವನೆಗಳು ತಂದೆ ತಾಯಿಗೆ ಬರಬೇಕಂದ್ರೆ ಈ ಕೃಷ್ಣಾ ನದಿಯ ಮಣ್ಣಿನ ಗುಣ, ಕೌಟಿಗೆ ಗ್ರಾಮದ ಮಣ್ಣಿನ ಗುಣ ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ ಬಂಧುಗಳೇ. ನಾನು ಇದು ಇರಬೇಕು, ಇದು ಇರಬೇಕು. ಇದ್ರ ಮುಂದೆ ಯಾವುದಿಲ್ಲ ಜಗತ್ತಾಗ. ನೀವು ಬೇಕಾದಷ್ಟಿದ್ರು ಒಂದು ರೋಗ ಇದ್ರೆ ಏನ್ ಮಾಡೋದ್ರ ನೀವು? ಒಂದು ರೋಗ ಬರ್ತದ್ರೆ ಏನ್ ಮಾಡೋದ್ರ ನೀವು ಹೇಳಿ ನೋಡು. ಯಾವ್ದು ಶಾಶ್ವತ ಅಲ್ಲ. ಕರೋನಾ ಬಂದಾಗ ಎಂತೆಂಥವ್ರು ಸತ್ತೋಗ್ಬಿಟ್ರು. ನಮ್ಮ ಸುರೇಶ್ ಅಂಗಡಿ ಅಂತ ಕೇಂದ್ರದ ಮಂತ್ರಿ ಬೆಳಗಾವಿ ತಿಳ್ಕೊಂಡು ಮೂರು ಮಾಡೋದಿಲ್ಲ ಅವರು. ಲಕ್ಷ್ಮಣ ಜೀವನ ಇದು ಬೇಡ.
ನಮ್ಮ ಕೌಟಿಗೆ ಸಾರ್ವಜನಿಕ ನಮ್ಮ ಶಿವಲಿಂಗಪ್ಪ ಈ ಬಡತನದಾಗ ಹುಟ್ಟು ಬೆಂಗಳೂರು ಕಾರ್ಖಾನೆಗೆ ಹೆಸರು ಮಾಡ್ಯಾರ. ಇದೇ ಊಟ ಹುಟ್ಟಾರ ಅವರು ಕೂಡ. ಹಂಗಾಗಿ ಮುತ್ತು ರಸ್ತೆಗಳು ಇರ್ತಾವಲ್ಲ, ಹಂಗೆ ಕಬಡ್ಡಿ ಆಟ ಆಡಿಸೋ ಮುಖಾಂತರವಾಗಿ ನಿಮ್ಮ ಸಂಘಟನೆ ತೋರಿಸ್ಕೊಟ್ಟಿದ್ರಿ. ನಿಮ್ಮ ಸಂಘಟನೆ ಇದೇ ರೀತಿ ಮುಂದುವರಲಿ. ಆ ಪ್ರಮಾಣದ ನಮಗೆಲ್ಲರಿಗೂ ಅಂತ ಶಕ್ತಿಯನ್ನು ಕೊಳ್ಳಿ. ಕೌಟಿಗೆ ಮತ್ತು ಬರೀ ರಾಜ್ಯದ ಭೂಪಟ ಅಲ್ಲ, ದೇಶದ ಭೂಪಟದಲ್ಲಿ, ಜಗತ್ತಿನ ಭೂಪಟದಲ್ಲಿ ಪೂರ್ಣವಾದ ಆಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಒಂದು ಟೂರ್ನಮೆಂಟ್ ಅನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಚಿವರಾದಂತಹ ಸಸ್ಕೆ ಗೌಡಿ ಕಾಕ ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಈಗ ಮಹಿಳಾ ವಿಭಾಗದಲ್ಲಿ ಫೈನಲ್ ಮ್ಯಾಚ್ ಏನು ಆಡಿಸ್ಬೇಕು, ಏನು ವೇಟ್ ಮಾಡಿಸೋಣ. ಒಂದು ಆದಷ್ಟು ಬೇಗ ಮಹಿಳಾ ವಿಭಾಗದ ಆಟಗಾರ್ತಿಯರು ಪರಿಚಯ ಕಾರ್ಯಕ್ರಮ ಆದಷ್ಟು ಬೇಗನೆ ಆಟಗಾರ್ತರು ಬರಬೇಕು. ಮಹಿಳಾ ವಿಭಾಗದ ಫೈನಲ್ ಪಂದ್ಯ SSS ವಿರುದ್ಧ ಅನಿಕೇತ್ ಪಾಟೀಲ್ ಬಾರಾಮತಿ. ಎರಡು ತಂಡದ ಆಟಗಾರ್ತಿಯರು ಮೈದಾನಕ್ಕೆ ಆಗಮಿಸಬೇಕು. ಪುರುಷ ವಿಭಾಗದಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯ 11-2 ಪಂದ್ಯ ಸಾಗುತ್ತಾ ಇದೆ. मेन सेक्शन सेकंड सेमीफाइनल मैच आजाद अली नगर वर्सेस DPU पुणे. ಈಗ ಸೆಕೆಂಡ್ ಯುವ ಪ್ರತಿಭೆ ಗಣೇಶ್ ಅವರು ದಾಳಿಗೆ ಮುಂದಾಗುತ್ತಾ ಇದ್ದಾರೆ. ಇವತ್ತು ಸಾಕಷ್ಟು 2025ರಲ್ಲಿ ತಾವು ಪ್ರೋ ಕಬಡ್ಡಿಯನ್ನ ಟಿವಿ ಶೋ ನಲ್ಲಿ ನೋಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಂಕಗಳ ಸಾಧನೆಯನ್ನ ಮಾಡಬಲ್ಲರ್ತಕ್ಕಂಥ ಆಟಗಾರ ಇವತ್ತು ಕೌಟಿಗೆ ಗ್ರಾಮದಲ್ಲಿ ನಾವು ಕಾಣ್ತಾ ಇದೀವಿ. ಒಂದ್ಸಲ ಆಟಗಾರರಿಗೆ ಜೋರಾದ ಚಪ್ಪಾಳೆ ಬರಲಿ ಆತ್ಮೀಯರ. Women's section final match SSC Haryana versus Ankit Patil Baramati. Officials follows referee Mehta sir, umpire Naru Pujar sir and Yellappa Bandi sir, scorer Narayan Selvan sir, Dewad Gundu sir. All officials take charge immediately. Start the match. Final match SSC Haryana versus Ankit Patil Baramati. पूरा परिचय कार्यक्रम दोनों टीम के जल्दी आएगा. कोर्ट नंबर 2 के हरियाणा वर्सेस बारामती जल्दी आएगा. ಕೋಸ್ಟಲ್ ಮುಂಬೈ ತಂಡದ ಅಭಿಷೇಕವನ್ನು ಬಂಧನವಾಗುತ್ತಾ ಇದೆ. ಸರ್ ಅಂಪೈರ್ ಸರ್ ಫೈನಲ್ ಮ್ಯಾಚ್ ಟೀಮ್ಗಳು ಆದಷ್ಟು ಬೇಗ ಕಳಿಸ್ಕೊಡ್ರಿ. ಅಂಪೈರ್ ಸರ್ ಜಸ್ಟ್ ಹೇಳಿರೋಣ ಆಫೀಸರ್ ಟೈಪ್ ಔಟ್ ಕೈ ವಿನಂತಿ. ರವಿ ಬೇಗರ್ ಹಾಕೊಂಡು ಯಾವಾಗ್ತದೆ ಹಾಗೆ ಈಗ ಅದ್ಭುತವಾಗಿರ್ತಕ್ಕಂಥ ದಾಳಿಯನ್ನು ಮತ್ತೊಮ್ಮೆ ಆಸರೆಯಾಗಿರ್ತಕ್ಕಂಥ ಆಟಗಾರ ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ಆಸರೆ ಆಗುತ್ತಾ ಇದ್ದಾರೆ ಗಣೇಶ್ ಹನುಮಂತುಗಳು. ಆಟಗಾರ್ತಿಯರು ಅಂಕನ 1ಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಆದಷ್ಟು ಬೇಗನೆ ಸಮಯದ ಅಭಾವ ಬಹಳ ಇರೋದ್ರಿಂದ ಆದಷ್ಟು ಬೇಗನೆ ತಾವು ಫೈನಲ್ ಪಂದ್ಯಕ್ಕಾಗಿ ಬರಬೇಕಾಗಿ ವಿನಂತಿ. SSC ಹರಿಯಾಣ ವರ್ಸಸ್ ಅಂಕಿತ್ ಪಾಟೀಲ್ ಬಾರಾಮತಿ. ಸಾಗುತ್ತಾ ಇದೆ. SSC ಹರಿಯಾಣ ವರ್ಸಸ್ ಅಂಕಿತ್ ಪಾಟೀಲ್ ಬಾರಾಮತಿ. ಹೋಟೆಲ್ ಕ್ಯಾಪ್ಟನ್ ಪ್ಲೀಸ್ ಬ್ರಿಂಗ್ ಔಟ್ ಯುವರ್ ಹೆಲ್ಮೆಟ್. ಈಗ ದಾಳಿ ವಿಭಾಗದಲ್ಲಿ ಅಭಿರಾಜ್ ಪವಾರ್ ಅವರು ತಮಿಳು ಪೈಲ್ವಾಸವನ್ನು ಪ್ರತಿನಿಧಿಸಿದ ಯುವ ಪ್ರತಿಭೆ ಪ್ರೋ ಕಬಡ್ಡಿ ಯುವ ಪ್ರತಿಭೆಯನ್ನು ಕಾಣ್ತಾ ಇದ್ದೇವೆ ನಾವು. ಈ ಆಟಗಾರರಿಗೆ ಮತ್ತೊಮ್ಮೆ ಮುಗಿದ ಮೇಲೆ ವೀಕ್ಷಕ ಬಂಧುಗಳ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಇವತ್ತು 18-3 ಪಂದ್ಯ ಸಾಗುತ್ತಾ ಇದೆ. ಮೊದಲ ದಾಳಿ ವಿಭಾಗದಲ್ಲಿ ನಿಖಿಲ್ ಅವರು ಶ್ರೀಶೈಲ್ ಕಟ್ಟಡವಾಡಿ ನಿರ್ದೇಶಕರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಶೈಲ್ ಕಟ್ಟಡವಾಡಿ
ದಯವಿಟ್ಟು ವೇದಿಕೆಗೆ ಬನ್ನಿ. 23 ಗಂಟೆಗೆ ಫೈನಲ್ ಮ್ಯಾಚ್ ಅನಿಕೇತ್ ಪಾಟೀಲ್ ಬಾರಾಮತಿ ಎರಡು ತಂಡದ ಆಟಗಾರರು ಮೈದಾನಕ್ಕೆ ಆಗಮಿಸಬೇಕು. ಅನಿಕೇತ್ ಪಾಟೀಲ್ ಬರಲ್ಲ, ಅಲ್ಲಿ ಯಾರಾದ್ರೂ ಒಬ್ರು ನೋಡಿ ಆ ಟೀಮ್ ಯಾರು ಕೋಚ್ ಹತ್ರ ಸಂಜೆ ಯಾರು ಒಬ್ರು ಕಳಿಸ್ತಾರೆ. ನಾವು ನಿಮಗೆ ಕಡಿಮೆ ಇಲ್ಲ, ನೀವು ನಮಗೆ ಕಡಿಮೆ ಇಲ್ಲ. ಹಾಗಾದ್ರೆ 1 ಲಕ್ಷ ರೂಪಾಯಿ ಯಾರಿಗೆ? 23 ಪಂದ್ಯ ಸಾಧಿಸಿ 1 ಲಕ್ಷ ರೂಪಾಯಿ. ಬಸವ ಅಧ್ಯಕ್ಷರ KMF ತಿಳಿಗಳಿಗೆ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. Haryana captain Swapna, please bring her to immediately. Haryana captain Swapna. ನಮ್ಮ ತೊಲಬಗಿ ಗ್ರಾಮದ ಆತ್ಮೀಯರಾಗಿರುವಂತ ಬಸವರಾಜ್ ಹಾಕೋಣ ಮತ್ತೊಮ್ಮೆ ಟಾಕಲ್ನಲ್ಲಿ ಮಿಸ್ಟೇಕ್ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಆಗಿರುವಂತ ಅವರು ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಇದೀಗ ದಾಳಿ ವಿಭಾಗದಲ್ಲಿ ವಿಶೇಷ ಸತ್ಕರಿಸಿ ಸನ್ಮಾನಿಸಬೇಕಾಗಿ ವಿನಂತಿ. ಅಭಿರಾಜ್ ಪವಾರ್ ಅವರು ತಮಿಳುನಾಡು ತೈಲವಾಸವನ್ನು ಪ್ರದರ್ಶಿಸಿದ ಆಟಗಾರ ಪ್ರೊ ಕಬಡ್ಡಿಯಲ್ಲಿ ಅವರನ್ನು ಕೂಡ ಈಶ್ವರ್ ಜನ್ಮಲ್ ತೆಲಿಯವರು ಬಂದು ಬೋಟನ್ ಸನ್ಮಾನಿಸಬೇಕಾಗಿ ವಿನಂತಿ. 21-4 ಪಂದ್ಯ ಸಾಗುತ್ತದೆ. ಸ್ವಲ್ಪ ಎಲ್ಲರೂ ಪ್ರೇಕ್ಷಕರು ಟೀಮ್ ಬರಕ್ಕೆ ಹಾನಿ ಮಾಡ್ಕೊಡ್ರಲ್ಲ, ಟೀಮ್ ಬರಕ್ಕೆ ಹಾನಿ ಇಲ್ಲ. ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಇಲ್ಲಿವರೆಗೆ ತಮ್ಮ ಎಲ್ಲ ಸಹಕಾರವನ್ನು ಕೊಟ್ಟಿದ್ರೆ ಇಲ್ಲಿ ಈಗ ಸ್ವಲ್ಪ ಬರಕ್ಕೆಲ್ಲ ಟೀಮ್ ಬರಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಟೈಮ್ ಭಾಳ ಮಾಡಬೇಡ್ರಿ, ನಿರ್ಣಾಯಕರಿಗೆ ಒಂದು ನಾವು ಇದೊಂದು ವಿಶೇಷ ಸೂಚನೆ ಕೊಡ್ತಾ ಇದೀವಿ. ಮುಂದಿನ ಕಾರ್ಯ ತಂಡಗಳು ಈಗಾಗಲೇ ಎಸ್ ಹರಿಯಾಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ. ಬಾರಾಮತಿ ಟೀಮ್ ಸ್ವಲ್ಪ ಹಾನಿ ಮಾಡ್ಕೊಡ್ರಿ, ಅವರಿಗೆ ಟೀಮ್ ಬರಕ್ಕೆ ಹಾನಿ ಮಾಡ್ಕೊಡ್ರಿ. ಅಲ್ಲಿ ಮತ್ತೊಮ್ಮೆ ದಾಳಿ ಬಾದಲಿ ಅಭಿರಾಜ್ ಪವಾರ್ ಅವರು ಈ ಆಗಿರ್ತಕ್ಕಂಥ ಆಟಗಾರ ವೇದಿಕೆಯ ಮಧ್ಯ ಭಾಗದಲ್ಲಿರುವಂತಹ ಕಂಬಾಡ ಬಂದಿಲ್ಲ, ಅಲ್ಲಿ ಮೇಲೆ ತಗೊಂಡಾಗ್ಯಾರ. ದಯವಿಟ್ಟು ಅದನ್ನು ಬಿಟ್ಟು ಕೆಳಗೆ ಇಳಿದಿಲ್ಲ, ಅವ್ರು ದೂರ ಸೇರಿ ಇಲ್ಲ. ಅವರು ಊರು ಹೋಗ್ತಾರೆ ಗ್ಯಾಲರಿ ಅವರ ಅವೇನು ಹೇಳ್ಬಿಡ್ರಿ ಅಲ್ಲೇ. ಸಂತೋಷ್ ಹೇಳ್ರಿ ಸದಾಶಿವ ಹೂವ ಮವ ಅದು ಹೇಳ್ರಿ ಹಿಂಗೆ ಸರಿಸ್ರಿ ಎಲ್ಲರೂ. ಈಗ ಬರ್ತಾರ ಅವ್ರಿಗೆ ಗ್ಯಾಲರಿ ಅವ್ರಲ್ಲಿ. Men's section second semi-final match. Azmat Ali Nagar versus DP Pune. This is the last call for you. Please get ready immediately. Vote number 1. ಈಗ ದಾಳಿಯಲ್ಲಿರ್ತಕ್ಕಂಥ ಆಟಗಾರ ಸೌರಭ ಪಾಟೀಲ್ ಅವರು ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರದರ್ಶಿಸಿದ ಆಟಗಾರ. ಪುರುಷರ ವಿಭಾಗದ 2ನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಆಜಾದ್ ಅಲಿ ನಗರ ವಿರುದ್ಧ DPU ಪುಣೆ ಎರಡು ತಂಡದ ಆಟಗಾರರು. ಇದು ನಿಮಗೆ ಅಂತಿಮ ಕರೆ. ಪಂದ್ಯ ಮುಗಿದ ತಕ್ಷಣ ತಾವು ಮೈದಾನದಲ್ಲಿ ಇರಬೇಕು. DPU ಪುಣೆ ವರ್ಸಸ್ ಆಜಾದ್ ಅಲಿ ನಗರ. ಅದ್ಭುತವಾಗಿರ್ತಕ್ಕಂಥ ಸೌರಭ ತಂಡವಾಗುತ್ತದೆ. ಇಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡವು ಯಾವ ಕಡೆ ಆದರೂ ಕೂಡ ಬಿಗಿಯಾದ ಹಿಡಿತವನ್ನು ಕಾಯ್ದುಕೊಳ್ಳುತ್ತಾ ಸದನ ಪರಿಚಯ ಕಾರ್ಯಕ್ರಮ ಐತಿ. ಸಂಘದ ಸದಸ್ಯರೆಲ್ಲರೂ 25 ವರ್ಷಗಳಿಂದ ಈ ಒಂದು ಟೂರ್ನಾಮೆಂಟ್ ನಡೆಸಿಕೊಂಡು ಬರ್ತಿರುವಂತ ಎಲ್ಲ ಹಿರಿಯ ಸದಸ್ಯರು, ಸಂಘದ ಎಲ್ಲ ಹಿರಿಯ ಸದಸ್ಯರು ಮತ್ತು ಕಿರಿಯ ಸದಸ್ಯರು ಎಲ್ಲರೂ ಸಹ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಈಗ ಒಂದು ಪರಿಚಯ ಕಾರ್ಯಕ್ರಮ ಕಳಿಸ್ಬಿಡ್ರಿ. 2 ಟೈಮ್ ಆಗಿ ಪಂದ್ಯ 3 ಮ್ಯಾಚ್ ಆಗಿದೆ. ಅದಕ್ಕೆ 23-5 ಪಂದ್ಯ. ದಯವಿಟ್ಟು ಪ್ರೇಕ್ಷಕರು ದಯವಿಟ್ಟು ಈಗ ಯಾವುದೇ ಒಂದು ಟೂರ್ನಾಮೆಂಟ್ 25 ಹಿರಿಯರಕ್ಕಾಗಿ ತುಂಬ ಹಿರಿಯರ ಧನ್ಯವಾದಗಳನ್ನು ತಿಳಿಸುತ್ತಾರೆ. Men's section second semi-final match, last call, ಆಜಾದ್ ಅಲಿ ನಗರ್ ವರ್ಸಸ್ DP ಪುಣೆ. ಪುರುಷ ವಿಭಾಗದ 2ನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಆಜಾದ್ ಅಲಿ ನಗರ್ ವಿರುದ್ಧ DPU ಪುಣೆ ಎರಡೂ ತಂಡದ ಆಟಗಾರ. ಇದು ನಿಮಗೆ ಕೊನೆಯ ಕರೆ. ತಾವು ಆದಷ್ಟು ಬೇಗನೆ ಪಂದ್ಯ ಮುಗಿದ ತಕ್ಷಣ ಮೈದಾನಕ್ಕೆ ಆಗಮಿಸಬೇಕು.
DP ಪುಣೆ ವರ್ಸಸ್ ರಾಜಧಾನಿನಗರ. 23-5 ಪಂದ್ಯ. ಮತ್ತೆ ಪ್ರೊ ಕಬಡ್ಡಿ 26 ಅಭಿರಾಜ್ ಅವರ ದಾಳಿಗೆ ಮುಂದಾಗುತ್ತಾ ಇದ್ದಾರೆ. ಎಷ್ಟು ಮಾಡಿಸ್ತಾರಪ್ಪ ಹನುಮಂತ ಎರಡು ಅಂಕದ ಸಂಪಾದನೆ ಅಭಿರಾಜ್ ಅವರು ಸ್ಟಾರ್ಟ್ ಮಾಡಿಸಿ. 2026ನೇ ಸಾಲಿನ ಮಕರ ಸಂಕ್ರಮಣದ ಶುಭಾಶಯ ತಿಳಿಸುತ್ತಾ ನಮ್ಮ ಕೌಟಿ ಗ್ರಾಮದ ಪರಮಾನಂದ ದೇವರ ಜಾತ್ರೆಗೆ ಹಮ್ಮಿಕೊಂಡಂತ ಗಣೇಶ್ ಅವರ ಬಂಧನವಾಗುತ್ತಾ ಮಹಿಳಾ ಕಬಡ್ಡಿಯ ಫೈನಲ್ ಮ್ಯಾಚ್ ನಡೀತಾ ಇದೆ. ಫೈನಲ್ ಮ್ಯಾಚ್ ಮಹಿಳಾ ಈ ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ನಡೀತಿರೋ ಕಬಡ್ಡಿಗೆ ನಿಮ್ಮೆಲ್ಲ ಸಹಾಯ ಸಹಕಾರಗಳು ಮುಖ್ಯ. ನಿಮ್ಮೆಲ್ಲ ಸಹಕಾರದಿಂದ ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪಂದ್ಯಗಳ ಆಯೋಜನೆ, ಅದಕ್ಕೆಲ್ಲ ನಮ್ಮ ಊರಿನ ಎಲ್ಲ ಹಿರಿಯರಿಗೆ ಮತ್ತು ಧನಸಹಾಯ ಮಾಡಿದಂಥ ಎಲ್ಲ ಮಹಿಳೆಯರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಅಷ್ಟರೊಂದಿಗೆ ಪಂದ್ಯ ಇನ್ನು ಅರ್ಧ ಗಂಟೆ ಒಳಗೆ ಎಲ್ಲ ನಿಖಿಲ್ ಅವರ ದಾಳಿ ಒಂದು ಅಂಕಕ್ಕೆ ತೃಪ್ತಿ ಪಡಬೇಕಾಗಿದೆ. ನಿಖಿಲ್ ಅವರ 74-9 ಪಂದ್ಯ ಸಾಗುತ್ತಾ ಇದೆ. 1-1 ಹರಿಯಾಣ 1 ವಿಕೆಟ್ ಪಡೆದು ನಮ್ಮ ಇಟ್ಟಂಗಪಟ್ಟಿ ಮಾಲೀಕರ ಶ್ರೀಶೈಲ್ ಕೊಹ್ಲಿ ಅವರು ನಮ್ಮ ಈ ಸಂಘಕ್ಕೆ ಸುಮಾರು 5,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಅವರಿಗೆ ನಮ್ಮ ರಾಮಪ್ಪ ಗೌರೋಜ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀಶೈಲ್ ತೇಲಿ ಸುಮಾರು ನಮ್ಮ ಸಂಘಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಬ್ಯಾರಿಕೇಡ್ ಬಿಡ್ರಿ, ಬ್ಯಾರಿಕೇಡ್ ಬಿಡ್ರಿ. ನಮ್ಮ ಸಂಘಕ್ಕೆ ಸುಮಾರು 15,000 ರೂಪಾಯಿ ಕೊಟ್ಟಂತ ನಿಂಬಾಳ್ಕರ್ ಅವರು ವೇದಿಕೆ ಮೇಲೆ ಬರ್ಬೇಕ್ರಿ. ಹನುಮಾನ್ ನಿಂಬಾಳ್ಕರ್ ನಮ್ಮ ಸಂಘಕ್ಕೆ ಅವರು ಸುಮಾರು 15,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತ. ವೇದಿಕೆಗೆ ಮೇಲೆ ಏನಾರ ಮಹಿಳಾ ವಿಭಾಗದಲ್ಲಿ ಯಾವ ತಂಡ ಗೆಲ್ತಿದ್ರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹನುಮಾನ್ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ KMF ನಮ್ಮ ಈ ಟೂರ್ನಮೆಂಟ್ಗೆ 1,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. 26 ಶ್ರೀಶೈಲ್ ತೇಲಿ ಸಂಘಕ್ಕೆ ಇಟ್ಟಂಗಪಟ್ಟಿ ಮಾಲೀಕರು ಶ್ರೀಶೈಲ್ ತೇಲಿ ನಮ್ಮ ಸಂಘಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನೊಬ್ಬ ಇಟ್ಟಂಗಿ ಮಾಲೀಕರಾದ ಹನುಮಂತ್ ನಿಂಬಾಳ್ಕರ್ ಅವರು ನಮ್ಮ ಸಂಘಕ್ಕೆ ಸುಮಾರು 15,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಅವರಿಗೆ ಈಗ ಸನ್ಮಾನ ಶಿವಾನಂದ ಕಲುತ್ತೆ ಅವರಿಂದ ಸನ್ಮಾನ. ಹನುಮಂತ್ ನಿಂಬಾಳ್ಕರ್ ಅವರಿಗೆ ಸಂಗಡಿಗರು ನೀರಿನ ವ್ಯವಸ್ಥೆ, ದಯವಿಟ್ಟು ಸಂಗಡಿಗರು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಆಟಗಾರರಿಗೆ. ಈ ವರ್ಷದ ಕೊನೆಯ ಪಂದ್ಯ ಮಹಿಳೆಯರಿಗಾಗಿ ಈಗ ಫೈನಲ್ ಪಂದ್ಯ ನಡೀತಾ ಇದೆ. ಕೊನೆಯ ಪಂದ್ಯ ಅದು. ಇನ್ನು ಅರ್ಧ ಗಂಟೆ ಒಳಗ ಮ್ಯಾಚ್ ಮುಗಿತಾವ. ಮುಗಿದ ತಕ್ಷಣ ರಂಗಿನ ಮದ್ದಿನ ಕಾರ್ಯಕ್ರಮ ಇರುತ್ತದೆ. ಅದನ್ನು ನೋಡಿಕೊಂಡು ಎಲ್ಲರೂ ಖುಷಿಯಾಗಿ ಇರಲು ಈ ಮೂಲಕ ವಿನಂತಿಸುತ್ತೇವೆ. ಅದ್ಯಾಕೆ ಬರೀ ಸ್ಟೇಜ್ ಆಪರೇಟರ್ ಗ್ಯಾಲರಿ ಅವ್ರ ಸ್ಕ್ರೀನ್ ತುಂಬ್ಕೊಂಡ್ಬರ್ಬೇಕು. ಈ ಪಾಯ ಮುಗಿದ್ಲಿ ಕಳ್ಸಕ್ಕೆಲ್ಲ 26-9 ಪಂದ್ಯ. ಈಗ ದಾಳಿ ನಿಮ್ಮ ಯುವ ತಂಡದ ಪ್ರೋತಾರೆ ಗಾಡಿ ರೆಡಿ ಮಾಡ್ಕೊರಿ. ಇವೆಲ್ಲ ತಗ್ಸೋದ್ರಿ. ಯುವ ತಂಡದಲ್ಲಿ ಆಡಿರ್ತಕ್ಕಂಥ ಯುವ ತಾರೆ ಈಗ ಪೋಸ್ಟರ್ ತಂಡದಲ್ಲಿ ಕಾಣಿಸ್ಕೊಳ್ತಾರೆ. ಯುವ ರಡಾಯಿ ಬರ್ತಾ ಇದೆ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ. ನೀವು ನೋಡ್ರಿ, ನೀವು ಗಾಡಿ ತರ್ಬೇಕ್ರಿ. ಇಲ್ಲಿ ಮುಂದಿನ ಟೀಮ್ ಅನ್ನ ಹೆಸರು ಹೇಳ್ರಿ ಸರ್. ಟೈಮ್ ಭಾಳ ಆಗ್ಯದ.
ಹರಿಯಾಣ ಪರವಾಗಿ ಹರಿಯಾಣ 4, 2 ಬಾರಾಮತಿ 7 ಅಂಕಗಳಲ್ಲಿ ಹರಿಯಾಣ ತಂಡ ಗೆದ್ದಂತ ತಂಡಕ್ಕೆ ಮಹಿಳಾ ಭಾಗದಲ್ಲಿ ಯಾರು ಅವರಿಗೆ ಥರ್ಡ್ ರೈಡ್ ಪುರುಷರ ವಿಭಾಗದಲ್ಲಿ ಥರ್ಡ್ ರೈಡ್ದಲ್ಲಿ ಸೌರಭ ಪಾಟೀಲ್ ಅವರು ಮಹಿಳಾ ಕಬಡ್ಡಿ ಇವತ್ತಾರೆ. ಕಾದು ನೋಡಬೇಕು. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗುತ್ತಾರೆ ಮತ್ತೊಮ್ಮೆ ಇಲ್ಲಿ. ಎಲ್ಲರೂ ದಿಲ್ಲಿ ಓಟ್ ಹಾಕಿರಲ್ವಾ? ಗೌಡದವರಿತ್ತು ಹುಮಾಸ್ನಲ್ಲಿ ಭಾಗವಹಿಸುತ್ತಿರುತ್ತ ಇವತ್ತು ಔಟ್ಲೈನ್ ಇರುತ್ತದೆ. ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಹೆಮ್ಮೆಯ ಗಿಲ್ಲಿ ನಟ ಅವರಿಗೆ ಊಟ ಹಾಕೋದ್ರ ಮೂಲಕ ಬಿಗ್ ಬಾಸ್ 12 ವಿಜೇತರಾಗಿ ಕಾಣಬೇಕಾಗಿ ತಮ್ಮ ನಡೆಸ್ತಾರೆ. ಈ ಒಂದು ಟೂರ್ನಾಮೆಂಟ್ಗೆ ಬಹುಮಾನ ಓಡಾಡೋರು ಎಕ್ಸ್ಟ್ರಾ ಯಾರು ಓಡಾಡಿಲ್ಲ. ಅಂಪೈರ್ ಏನ್ ಮಾಡ್ತಾರ ಅದು ಫೈನಲ್ ಕೂತು ನೋಡ್ರಿ ನೀವು ಸಾಕು. ಹೊರಗೆ ನಾವು ಊರಾಣವ್ರು ಯಾರು ಎಂಟ್ರಿ ಆಗ್ಬೇಡ್ರಿ. ದಯವಿಟ್ಟು ಸಂಗಡಿಗರು ಒಂದ್ ಸ್ವಲ್ಪ ನೀರಿಲ್ಲಿ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ಸಂಗಡಿಗರು ಇಪ್ಪತ್ತೆಂಟು ಹನ್ನೊಂದರೊತ್ತಿಗೆ ಪಂದ್ಯ ಸಾಗುತ್ತದೆ. ಥರ್ಡ್ ರೈಡ್ ಗಣೇಶ ಬೆಂಗಳೂರು ಬುಲ್ಸ್ನ ಗೋಳಿ ಆಫೀಸರ್ ಟೈಮ್ ಮತ್ತ ನೀರು ಅರ್ಜೆಂಟ್ ಆಯ್ತಪ್ಪ ಹಂಗಾರೆ ಮಾಡಿ. ಇಪ್ಪತ್ತೊಂಬತ್ತು 13 ಪಂದ್ಯ ಸಾಗುತ್ತದೆ. ಹರಿಯಾಣ ತಂಡದ ಆಟಗಾರ್ತಿ ಜರ್ಸಿ ನಂಬರ್ 6ಗೆ ಗ್ರೀನ್ ಕಾರ್ಡ್ ಕೊಟ್ಟಿದ್ದಾರೆ. ತಾವು ಎಚ್ಚರದಿಂದ ಆಟ ಆಡಿಸಬೇಕು ಇಬ್ಬರು ಆಟಗಾರ್ತಿಯರು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅಭಿರಾಜ್ ಅವರು ಕಾದು ನೋಡಬೇಕು. ಪ್ರೊ ಕಬಡ್ಡಿ ಇವತ್ತಾರೆ. ಈ ಆಟಗಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಆಟಗಾರ. ಈ ಆಟಗಾರರ ನಿತ್ಯ ಪಾದವನ್ನು ನೋಡಿದ್ರೆ ಗೊತ್ತಾಗುತ್ತೆ ಕಬಡ್ಡಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಂಕವನ್ನು ಸಂಪಾದನೆ ಮಾಡಬಹುದು ಅಂತ ಹೇಳಿ. 8-3 ಹರಿಯಾಣ ಪರವಾಗಿ. ಹರಿಯಾಣ 8, ಬಾರಾಮತಿ 3. ನಮ್ಮೆಲ್ಲ ವೀಕ್ಷಕರು ಓಟ್ ಯಾರಿಗೆ ಹಾಕಿದ್ರೆ ನಿನ್ನೆ ಹೇಳಿದ್ರಲ್ಲ, ಈ ಸಲ 12ನೇ ಬಿಗ್ ಬಾಸ್ ವಿನ್ನರ್ ನಾಲ್ಕು 8 ಹರಿಯಾಣ ಪರವಾಗಿ. ಇಪ್ಪತ್ತೊಂಬತ್ತು 13 ಪಂದ್ಯ ಸಾಗುತ್ತಾರೆ. ಥರ್ಡ್ ರೈಡ್ ಅಡಿಯಪ್ಪ ಗಿರ್ಮಾಲ್ ಗೌರವ್ ಅವರು ಈ ಸಂಘಕ್ಕೆ 2000 ಚೇಂಜ್ ದ ಬೋರ್ಡ್. ಹರಿಯಾಣ ಪರವಾಗಿ ಅವರಿಗೆ ಸಂಘದ ವತಿಯಿಂದ ಧನ್ಯವಾದ. ಅಡಿಯಪ್ಪ ಗಿರ್ಮಾಲ್ ಗೌರೂಜಿ PKPS ಬ್ಯಾಂಕಿನ ಸಿಬ್ಬಂದಿಯಾದ ನಮ್ಮ ಊರಿನ ಹಿರಿಯರಾದ ಅಡಿಯಪ್ಪ ಗೌರೂಜಿ ಸಂಘಕ್ಕೆ Men's section second side match.
Azad Ali Nagar versus DPU Pune. This is last call for you. Please get ready. Azad Ali Nagar versus DPU Pune. Main section second semi-final match. ಪುರುಷ ವಿಭಾಗದ ಎರಡನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಆಜಾದ್ ಅಲಿ ನಗರ್ ವಿರುದ್ಧ DPU ಪುಣೆ. 32-13 ಪಂದ್ಯ ಸಾಗುತ್ತಾ ಇದೆ. ಬೃಹತ್ ಮುನ್ನಡೆಯತ್ತ ಕಾಯ್ದುಕೊಳ್ತಾ ಇದೆ ಅಂಕಪಟ್ಟಿ. ಇವತ್ತು ಬಾಗಲಕೋಟೆ ಜಿಲ್ಲಾ ತಂಡ ಯಾಕೋ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಪೋಸ್ಟಲ್ ಮೊಬೈಲ್ ತಂಡ ಇನ್ನು ಕೂಡ ಕಾದು ನೋಡಬೇಕು. ಎರಡನೇ ಅವಧಿ ಸಾಲುವಾಗ್ತಾ ಇದೆ ಮಹಿಳೆಯರ ಪಕ್ಕದಲ್ಲಿ. ಸೆಕೆಂಡ್ ಹಾಫ್ ದಾಳಿಯಲ್ಲಿ ಬಾರಾಮತಿ ತಂಡದ ಆಟಗಾರ್ತಿ ಟ್ಯಾಕಲ್ನಲ್ಲಿ ಮತ್ತೆ ಮಿಸ್ಟೇಕ್ ಆಗ್ತಾ ಇದೆ. 5-8 ಹರಿಯಾಣ ಪರವಾಗಿ. ಮಹಿಳಾ ವಿಭಾಗದಲ್ಲಿ 5-8 ಪಂದ್ಯ ಸಾಗುತ್ತಾ ಇದೆ. ಅಲ್ಲಿ ಕಾದು ನೋಡಬೇಕು. ಫೈನಲ್ ವಿಜೇತಕ್ಕೆ ಲಗ್ಗೆ ಇಟ್ಟಿರ್ತಕ್ಕಂಥ ಎರಡು ತಂಡಗಳು ಅನಿಕೇತ್ ಪಾಟೀಲ್ ಬಾರಾಮತಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ SSA ಹರಿಯಾಣ. ಬಹಳ ರೋಮಾಂಚನಕಾರವಾಗಿ ಮಹಿಳಾ ವಿಭಾಗದ ಈ ವರ್ಷದ ಅಂತಿಮ ಪಂದ್ಯ ಸಾಗ್ತಾ ಇದೆ. ಕಾದು ನೋಡ್ಬೇಕು ಯಾರ ಪಾಲಿಗೆ ವಿಜಯಲಕ್ಷ್ಮಿ ಒಲಿತಾಳಂತ. 50,000 ರೂಗಳಿಂದ ಯಾರ ಪಾಲಿಗೆ ಬರ್ತಾರಂತ ಬಲಿಷ್ಠ ತಂಡಗಳು ಸಂಸ್ಥಾ ಇದ್ದಾವೆ. ಹರಿಯಾಣ 8, ಬಾರಾಮತಿ 5. ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ಥರ್ಡ್ ರೈಡ್ ಅಲ್ಲಿ ಗಣೇಶ್ ಅವರು ಕಾದು ನೋಡಬೇಕು ಏನಾಗುತ್ತಂತ. ಲಾಸ್ಟ್ 3 ಮಿನಿಟ್ ಕೊನೆಯ 3 ನಿಮಿಷ ಗಣೇಶ್ ಅವರ ಬಂಧನ. ಪಡೆದ 32-16 ಪಂದ್ಯ. ದಾಳಿ ವಿಭಾಗದಲ್ಲಿ ಅರುಣ್ ಅವರು ಲಾಸ್ಟ್